ಬಂದಿದೆ. ಇವತ್ತು ನಾವು ಎಲ್ಲರೂ ಬೀದಿಗೆಂದು ನಾವು ಪ್ರತಿಭಟನೆ ನಾವು ಮಾಡ್ತಿದ್ದೀವಿ ನೋಡಿ. ಈ ಜಾತಿ ಧರ್ಮದ ಹೆಸರಲ್ಲಿ ಈ ಒಂದು ಈ ಘಟನೆ ನಡೆದಿದೆ ಅಂದರೆ ಅದು ಹುಬ್ಬಳ್ಳಿಯಲ್ಲಿ, ಅದು ನಮ್ಮ ರಾಜ್ಯದಲ್ಲೇ, ಇದು ಬೇರೆ ಉತ್ತರ ಪ್ರದೇಶ ಅಲ್ಲ, ಬೇರೆ ಬಿಹಾರನಲ್ಲ, ಅದು ನಮ್ಮ ರಾಜ್ಯದಲ್ಲೇ ನಡೆದಿದೆ ಅಂದರೆ ಇದು ಬಹಳ ಒಂದು ನೋವಾಗೋ ಒಂದು ಸಂಗತಿ, ಖಂಡನೀಯವಾದಂಥ ಒಂದು ಸಂಗತಿ. ನಾವು ಯಾರೂ ಅಪ್ಲಿಕೇಶನ್ ಹಾಕುಟ್ಟಲ್ಲ ನಾನು ಈ ಜಾತಿ, ಈ ಧರ್ಮ, ಈ ಲಿಂಗ ಹಾಕುಟ್ಟಬೇಕು ಅಂತ. ಈ ಮನಸ್ಥಿತಿನ ನಾವು ಹೇಗೆ ನೋಡಿ, ಇದೊಂದು ಪುರುಷ ಪ್ರಧಾನ ಸಮಾಜ. ಜಾತಿ ಧರ್ಮದ ಹೆಸರಲ್ಲಿ ವಿಷಬೀಜವನ್ನು ಕೆಲವರು ಬಿತ್ತುತ್ತಿದ್ದಾರೆ, ನಮಗೂ ಸಹ ಗೊತ್ತಿದೆ. ನಾನು ಒಬ್ಬ ಮಹಿಳೆಯಾಗಿ, ಅಫ್ಕೋರ್ಸ್ ನಾನು ನಮ್ಮ ಕರ್ನಾಟಕ ಮಹಿಳಾ ಪ್ರದೇಶ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಸಹ ಬಂದಿದ್ದೀನಿ, ಒಬ್ಬ ಮಹಿಳೆಯಾಗಿ ಬಂದಿದ್ದೀನಿ. ನಾವು ಎಲ್ಲರೂ ಸಹ ನೋಡಿ, ಈ ರೀತಿ ಅನೇಕ ಜನ ಸಂಘಟನೆಯವರು ಸಹ ಇವತ್ತು ಬಂದಿದ್ದಾರೆ, ಪರಿಚಯವರು ಇವತ್ತು ಬಂದಿದ್ದಾರೆ. ಈ ರೀತಿ ಘಟನೆಗಳು ಮುಂದೆ ಆಗಬಾರ್ದು. ನಾನು ಈಗ ನಮ್ಮ ಮುಖಂಡರು, ನಮ್ಮ ಶಾಸಕರು ಆಗಲೇ ಭೇಟಿಯಾಗಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಪರಿಹಾರ ಸಹ ಅವರು ಘೋಷಣೆ ಮಾಡಿದ್ದಾರೆ. ಬಟ್ ಅದು ಆ ಜೀವ ವಾಪಸ್ ಬರಲ್ಲ, ಹೊಟ್ಟೆಯಲ್ಲಿದ್ದಂಥ ಆ ಮಗು ಜೀವ ವಾಪಸ್ ಬರಲ್ಲ. 20 ವರ್ಷದ ಒಬ್ಬ ಗರ್ಭಿಣಿ ಮಹಿಳೆಗೆ ಸ್ವಂತ ತಂದೆ ಜಾತಿ ಹೆಸರಲ್ಲಿ ಕೊಲ್ತಾರೆ ಅಂದರೆ ನಿಜವಾಗಿ ಒಂದು 2020ರಲ್ಲೂ 2025ರಲ್ಲೂ ಈ ರೀತಿ ಘಟನೆಗಳು ಎಲ್ಲೋ ಒಂದು ಕಡೆ ನಾವು ಯಾವ ದಿಕ್ಕಲ್ಲಿ ಹೋಗ್ತೀವಿ ಅಂತ ನಾವು ಆಲೋಚನೆ ಮಾಡಬೇಕು. ನಾನಿವತ್ತು ಹೆಚ್ಚು ನಾನು ಮಾತಾಡ್ಲಿಕ್ಕೆ ನಾನು ಬರಲ್ಲ. ನಾವು ಎಲ್ಲರೂ ಸೇರಿಕೊಂಡು ಇದು ಈ ಜಾತಿ, ಈ ಧರ್ಮ, ಈ ಪಕ್ಷ, ಆ ಸರ್ಕಾರ ಅನ್ನೋದು ನಾನು ಹೇಳಕ್ಕೆ ನಾನು ಹೋಗಲ್ಲ. ಇದು ನಮ್ಮ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಈ ರೀತಿ ಘಟನೆಗಳು ನಿಲ್ಲಬೇಕು. ಅದು ಆ ಒಂದು ಕಾರಣಕ್ಕೆ ನಾವೆಲ್ಲರೂ ಸಹ ಇವತ್ತು ಬಂದಿದ್ದೀವಿ. ಈ ಹೋರಾಟನ ಮುಂದುವರಿಸೋಣ. ನಾನು ನಮ್ಮ ಪಕ್ಷದ ಮುಖಂಡರ ಜೊತೆ, ನಮ್ಮ CM ಸರ್ ಜೊತೆ ನಾನು ಕೋಆರ್ಡಿನೇಟ್ ಮಾಡ್ತೀನಿ. ಮತ್ತು ಹಲವಾರು ಜನ ಆಗಲೇ ಮಾತಾಡಿದ್ದಾರೆ, ಈ ರೀತಿ ಘಟನೆಗಳು ನಡಿಬಾರ್ದು, ಕೊಲೆಗಳು ನಡಿಬಾರ್ದು ಅಂತ ಒಂದು ಕಾನೂನು ಸಹ ಬರಬೇಕು ಅಂತ ಸಹ ಕೆಲವರು ಸಜೆಷನ್ ಕೊಟ್ಟಿದ್ದೀರ. ನಾನು ಸಹ ವಿಡಿಯೋಗಳನ್ನ ನಾನು ನೋಡಿದ್ದೀನಿ, ಯಾರ್ಯಾರು ಮಾತಾಡಿದಾರೋ. ದಯವಿಟ್ಟು ಒಂದು ಯಾರ್ಯಾರು ಬರ್ತಿರೋ ದಯವಿಟ್ಟು ಹೇಳಿ, ನಾವೆಲ್ಲರೂ ಒಟ್ಟಿಗೆ ಹೋಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಣ. ಯಾಕಂದರೆ ತಮಗೂ ಗೊತ್ತಿದೆ, ಯಾಕಂದರೆ ಇದು ನಾನು ಏನು ಹೇಳೋದು ಅಂತಲೂ ಸಹ ಗೊತ್ತಾಗ್ತಿಲ್ಲ. ಅದು ನಮ್ಮ ದೇಶದಲ್ಲೇ, ನಮ್ಮ ರಾಜ್ಯದಲ್ಲೇ ಈ ರೀತಿ ಘಟನೆ ಆಗಿದೆ ಅಂದರೆ ಮತ್ತೊಮ್ಮೆ ಈ ಒಂದು ಪ್ರತಿಭಟನೆ ಎಲ್ಲರೂ ಇವತ್ತು ಬಂದಿದ್ದೀರಿ, ಆರ್ಗನೈಸ್ ಮಾಡಿದ್ದೀರಿ. ಧನ್ಯವಾದ. ಜೈ ಹಿಂದ್. ಜ್ಯೋತಿ ಮೇಡಮ್ ಬನ್ನಿ. ಬನ್ನಿ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾವು ಈ ಜಾಗದಲ್ಲಿ ಎಷ್ಟೋ ದಿನ ಮುಂದೆ ನಿಂತು ಮಾದಿಗರ ಹುಡುಗ ಮತ್ತು ಇಲ್ಲಿ ಬ್ರಾಹ್ಮಣರ ಹುಡುಗಿಗೆ ಮದುವೆ ಮಾಡಿಸಿದ ಕಾರಣಕ್ಕಾಗಿ ಆ ಕಲ್ಯಾಣವನ್ನ ಮುಗಿಸಿದ್ರು. ಅಲ್ಲಿಗೆ ಕಲ್ಯಾಣದ ಕತೆ ಮುಗೀತು. ಈ ಕಲ್ಯಾಣವನ್ನ ನಾವು ಯಾರು ಅಟ್ಲೀಸ್ಟ್ ಇಷ್ಟು ಜನ ನಿಂತು ಯಾವುದನ್ನ ಪ್ರತಿಭಟಿಸಕ್ಕೆ ನಿಂತ್ಕೊಂಡಿದ್ದೀವಿ. ಆ ಕಾರಣಕ್ಕಾಗಿ ಇಲ್ಲಿ ಸ್ವಾತಂತ್ರ್ಯ ಉದ್ಯಾನವನ್ನ ನಮ್ಗೆ ಕೊಟ್ಟಿದ್ದಾರೆ. ನಮ್ಗೆ ಮಾತ್ರ ಇದು ಸೀಮಿತ. ಮೊದಲೆಲ್ಲ ಬೆಂಗಳೂರಿನ ಯಾವ ಮೂಲೆಯಲ್ಲೋ ಒಂದ್ ಕಡೆ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ವಿ. ಅಟ್ಲೀಸ್ಟ್ ಸರ್ಕಾರ ಕಿವಿಗೆ ಬೀಳಲಿಲ್ಲ ಅಂದ್ರೆ ಜನಗಳ ಕಣ್ಣಿಗಾದ್ರೂ ಕಾಣ್ತಾ ಇತ್ತು. ನಾವು ಇಟ್ಕೊಂಡಿರೋ ಫ್ಲಕಾರ್ಡ್ಸ್ನ ಜನ ಓದ್ಕೊಂಡು ಹೋಗ್ತಿದ್ರು. ನಾವು ಅಟ್ಲೀಸ್ಟ್ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಪಾಂಪ್ಲೆಟ್ ಕೊಡ್ತಿದ್ವಿ, ಇದೆಲ್ಲ ಮಾಡ್ತಿದ್ವಿ. ಇದೊಂದು ಒಂದು ಸಣ್ಣ ಕಲ್ಯಾಣದ ಒಂದು ಪಳೆಯುಳಿಕೆ ಇದೆ. ಇದನ್ನು ಕೂಡ ಕೆಡಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾರೆ. ಇದಕ್ಕೊಂದು ತುಂಬಾ ದೊಡ್ಡ ಪರಂಪರೆ ಇದೆ. ಮೇಡಮ್ ಅವರು ಹೇಳಿದಂತಹ ಈ ಮುಗಿಲುದ್ದ ಬೆಳೆಯುತ್ತಿತ್ತು, ಮುಗಿಲು
ನವಿಲುದ್ದ ಬೆಳೆಯುತ್ತಿತ್ತು. ಕಪ್ಪು ಮೈಯಲ್ಲಿ ಕೆಂಪು ಗಂಗೆ ಯಮುನೆಯು ಹರಿದು ಅವಳ ಬಾಯಿಯ ತುಂಬ ಬೆಂಕಿಯಿತ್ತು. ಊರ ಬೇಲಿಯ ಒಳಗೆ ಕೊಳಕು ಮಂಡಲ ಮಲಗಿ ಅಂಗಾಂಗ ಧರಿಸಿತ್ತು ಬಿಳಿಯ ತೊನ್ನು. ಅಂಗಾಂಗ ಧರಿಸಿತ್ತು ಬಿಳಿಯ ತೊನ್ನು. ಭಾರತ ದೇಶದ ಬೀದಿಯ ತುಂಬ ಬೆಳ್ಳಿ ಬಾಕುಗಳ ಮೆರವಣಿಗೆ. ರಕ್ತದ ಕೊಳದಿಂದೀಚೆಗೆ ತೆಗೆದ ಚಿಂದಿ ಬಟ್ಟೆಗಳ ಮೆರವಣಿಗೆ. ಭಾರತ ದೇಶದ ಬೀದಿಯ ತುಂಬ ಬೆಳ್ಳಿ ಬಾಕುಗಳ ಮೆರವಣಿಗೆ. ರಕ್ತದ ಕೊಳದಿಂದೀಚೆಗೆ ತೆಗೆದ ಚಿಂದಿ ಬಟ್ಟೆಗಳ ಮೆರವಣಿಗೆ. ಚಿಂದಿ ಬಟ್ಟೆಗಳ ಮೆರವಣಿಗೆ. ಚಿಂದಿ ಬಟ್ಟೆಗಳ ಮೆರವಣಿಗೆ. ಚಿಂದಿ ಬಟ್ಟೆಗಳ ಮೆರವಣಿಗೆ.